ವೆಲ್ಕಮ್ ಟು ಡೇ 3 ಲಾಗ್. ಇದು ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ತಿರುಮಲದಿಂದ ತಿರುಪತಿಗೆ ಬರ್ತಾ ಇದ್ವಿ ಬಸ್ ಒಳಗಡೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲೆಲ್ಲ ನಮ್ಗೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಡೌನು ಬಸ್ ಸಿಕ್ತು, ಬಸ್ಸಲ್ಲಿ ಬರ್ತಾ ಇದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, ದಾರಿನೂ ಚೆನ್ನಾಗಿತ್ತು, ಎಲ್ಲ ಒಳ್ಳೆ ವ್ಯೂಗಳೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ. ತಿರುಮಲೆಯಿಂದ ಕೆಳಗಡೆ ಬರಬೇಕಾದ್ರೆ ತಿರುಪತಿ ವ್ಯೂ ನೋಡ್ರಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಮಸ್ತಾಗೆಲ್ಲ ಕಾಣಿಸ್ತಾ ಇತ್ತು. ಅಲ್ಲಿಂದ ನಾವು ಬಸ್ ಜರ್ನಿ ಎಂಜಾಯ್ ಮಾಡಿಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಕೆಳಗೆ ಬಂದ್ವಿ, ಹೊಟ್ಟೆಗೆ ಬರಕತ್ತಿತ್ತು. ಸೊ ಹೋಗಿ ಒಂದು ಮಸ್ತಾಗಿರೋ ಪಂಜಾಬಿ ಥಾಲಿ ಆರ್ಡರ್ ಮಾಡಿದ್ವಿ, ಬಟ್ ಚೆನ್ನಾಗಿರಲಿಲ್ಲ, ಆದರೂ ತಿಂದ್ವಿ. ಸ್ಟೇಷನ್ ಒಳಗೆ ಬಂದು ಟ್ರೈನ್ ಬರೋಕ್ಕಿನ್ನೂ ಟೈಮ್ ಇತ್ತು ಅಂತಂದು ನಾನು ನಮ್ಮ ದೋಸ್ತರ ಮಕ್ಕೊಂಡ್ಬಿಟ್ಟಿದ್ದೆ ಸುಮ್ಮನೆ. ತಿರುಪತಿ ಎಲ್ಲ ಟ್ರಿಪ್ ಮುಗೀತಾ, ಅಲ್ಲಿಂದ ಮಂತ್ರಾಲಯ ಟ್ರೈನ್ ವೇಟಿಂಗ್ ಹೋಗುವ. ತಿರುಪತಿಯಿಂದ 11:30 ನಮ್ಮ ಟ್ರೈನ್ ಬಿಡ್ತು. ಸೊ ಬೆಳಗ್ಗೆ ಮಾರ್ನಿಂಗ್ ಬಂದು ಮಂತ್ರಾಲಯ ರೋಡ್ಗೆ ನಾವು 4:30 ರೀಚ್ ಆದ್ವಿ. ಸೊ ಮಂತ್ರಾಲಯ ರೋಡಿಂದ ಮಂತ್ರಾಲಯಕ್ಕೆ ಆಟೋಗಳಿರ್ತವೆ. ಸೊ ಆಟೋ ಹತ್ಕೊಂಡು ನಾವು ಮಂತ್ರಾಲಯ ಮಠದ ಕಡೆ ಹೊಂಟ್ವಿ. ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಬೆಳಕಾಗಿತ್ತು. ಸೊ ಅಲ್ಲೇ ಕಮನ್ ರೀಚ್ ಆದ್ವಿ. ಲೈಟಿಂಗ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಒಂದು ಟೀ ಕುಡಿದ್ವಿ ಮಸ್ತಾಗಿ. ಟೀ ಕುಡಿದು ಒಳಗೆ ಬರತ್ಲೆ ಎಲ್ಲರೂ ಹುಡುಗರೆಲ್ಲ ಬಂದು ಬಯ್ಯ ರೂಮ್ ಅದಾವು, ಅವೈಲೇಬಲ್ ಅದಾವು ಬರ್ರಿ ಅಂತ ಕರೆಯಾಕತ್ರು. ಆದರೂ ನಾವು ಬೇಡ ಅಂತಂದೇಳಿ ಅಲ್ಲೇ ರೂಮ್ ನೋಡೋಕೆ ಹೋದ್ವಿ ಬೇರೆ ಕಡೆ. ಅಲ್ಲಿ ಸಿಗಲಿಲ್ಲ, ಅವೈಲೇಬಲ್ ಇರಲಿಲ್ಲ ಅಂತಂದೇಳಿ ಅವ್ರು ಕರೆದಿದ್ದ ರೂಮ್ಗೆ ಹೋದ್ವಿ. ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನಮ್ಮ ದಿನನಿತ್ಯ ಕಾರ್ಯ ಮುಗಿಸ್ಕೊಂಡು ಅಲ್ಲಿಂದ ನಾವು ರೆಡಿಯಾಗಿ ಮತ್ತು ರಾಯರ ದರ್ಶನ ತೊಗೊಳ್ಳೋಣ ಅಂತಂದು ಬಂದ್ವಿ. ಸೊ ಬರತ್ಲೆ ಅಲ್ಲೇ ಎಂಟ್ರೆನ್ಸ್ಗೆ ನಮ್ಮ 4 ಮಂದಿಗೂ ರಾಯರದ ಒಂದು ನಾಮ ಹಾಕಿ ಒಳಗೆ ಕಳಿಸಿದ್ರೆ. ಸೊ ಒಳಗೆ ಬಂದ ತಕ್ಷಣ ಅಲ್ಲೆಲ್ಲ ಚೆನ್ನಾಗಿತ್ತು. ಫಸ್ಟ್ ಟೈಮೆಲ್ಲ ನಾನು ಹೋಗಿದ್ದು ನೋಡಿರಲಿಲ್ಲ. ಸೊ ಹಂಗಾಗಿ ಎಲ್ಲ ಕ್ಲೀನಾಗಿ ನೋಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹೊರಗಡೆ. ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಅದ್ರ ಪಕ್ಕದಾಗ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ನಾವು ವಿಸಿಟ್ ಕೊಟ್ವಿ. ಆ ದೇವಸ್ಥಾನ ಯಾವುದಪ್ಪ ಅಂತಂದ್ರೆ ಮಂಚಾಲಮ್ಮ ಟೆಂಪಲ್ ಅಂತಂದು. ಸೊ ಅಲ್ಲಿ ಹೋಗಿ ದರ್ಶನ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಒಳಗಡೆ ಬಂದ್ವಿ ನಾವು ರಾಯರ್ ನೋಡೋಕ್ಕಂತಂದು ಒಳಗೆ ಹೋದ್ವಿ. ಬಟ್ ಕ್ಯೂ ಏನು ಅಷ್ಟಿರಲಿಲ್ಲ, ಅದಕ್ಕಾಗಿ ನಮಗೆ ಜಲ್ದಿನ ದರ್ಶನ ಸಿಕ್ತು. ದರ್ಶನ ಜಲ್ದಿ ಆಗಿದ್ದಕ್ಕೆ ನಮಗೂ ದೇವಸ್ಥಾನ ಸುತ್ತಾಡೋಕೆ ನಮಗೂ ಟೈಮ್ ಸಿಕ್ತು. ಪ್ರದಕ್ಷಿಣೆ ಹಾಕಿದ್ವಿ. ಅಲ್ಲಿರೋ ಎಲ್ಲ ಏನೇನಿದಾವು ಹಳೆವು ಅವರೆಲ್ಲ ಐಟಮ್ ಅವೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಮತ್ತು ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಪ್ರಸಾದಕ್ಕಂತಂದು. ಸೊ ಪ್ರಸಾದದಾಗ ದರ್ಶನಕ್ಕೂ ಅಷ್ಟು ಕ್ಯೂ ಹಚ್ಚಿರಲಿಲ್ಲ, ಅಷ್ಟು ಕ್ಯೂ ಇತ್ತು ಪ್ರಸಾದಕ್ಕೆ ಹೋಗೋ ಲೈನ್. ಸೊ ಮಿನಿಮಮ್ ಅಲ್ಲೇ ಒಂದು 1/2 hour 45 minutes ಅಲ್ಲೇ ಹೋಗ್ಬಿಡ್ತು ಲೈನ್ ಒಳಗೆ. ಅದಾದಮೇಲೆ ಒಳಗಡೆ ಹೋಗಿ ಪ್ರಸಾದ ಹಾಕಿಸ್ಕೊಂಡು ತಿಂದ್ವಿ. ಮಸ್ತಾಗಿತ್ತು, ಅನ್ನ ಸಾರು. ದರ್ಶನ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗಿತ್ತು. ಸೊ ನಾವು ಸಾಯಂಕಾಲ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಟ್ರೈನ್ ಬರೋ ಮಟ್ಟ ವೇಟ್ ಮಾಡಿ ಹತ್ಕೊಂಡು ಬಂದ್ವಿ ನೋಡ್ರಿ. ಇದಿಷ್ಟು ನಮ್ಮ ತಿರುಪತಿ ಮತ್ತು ಮಂತ್ರಾಲಯದ ಜರ್ನಿ ವಿಡಿಯೋ. ಸೊ ಐ ಹೋಪ್ ಇವತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.